ದರ್ಶನ್ಗೆ ದೇವರ ಪ್ರಸಾದ ತಂದಿದ್ದಾರಂತೆ ಫ್ಯಾನ್ಸ್. ಬೆಳಗ್ಗೆ ಕನಕ ದುರ್ಗಮ್ಮ ದೇಗುಲದಲ್ಲಿ ವಿಶೇಷ ಪೂಜೆ ಆಗಿದೆಯಂತೆ. ಪೂಜೆ ಬಳಿಕ ಪ್ರಸಾದ ಕುಂಕುಮ ತಂದಿದ್ದಾರೆ ಫ್ಯಾನ್ಸ್. ಜೈಲು ಗೇಟು ಬಳಿ ದರ್ಶನ್ ಫ್ಯಾನ್ಸ್ಗೆ ತಡೆ ಒಡ್ಡಲಾಗಿದೆ. ಯಾರಿಗೂ ಕೂಡ ಅವಕಾಶ ಇಲ್ಲ. ಸಿಬ್ಬಂದಿ ನಿರಾಕರಿಸಿದ್ದಾರೆ ಆ ಪ್ರಸಾದವನ್ನ ಕೊಡೋದಕ್ಕೂ ಕೂಡ. ಬಹಳ ಸ್ಪಷ್ಟವಾಗಿ ಯಾವಾಗ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಅವರು ಶಿಫ್ಟ್ ಆದ್ರು ಅಲ್ಲೊಂದಷ್ಟು ನಿಯಮಗಳನ್ನ ತರಲಾಯಿತು. ರಕ್ತ ಸಂಬಂಧಿಗಳು, ಅವರ ಹೆಂಡತಿ, ಮಗ ಮತ್ತು ರಕ್ತ ಸಂಬಂಧಿಗಳು ಜೊತೆಗೆ ಅವರ ಪರವಾಗಿದ್ದಂಥ ವಕೀಲರು, ಅವರನ್ನ ಹೊರತುಪಡಿಸಿ ಯಾರಿಗೂ ಕೂಡ ಅವರ ಭೇಟಿಗೆ ಅವಕಾಶ ಇಲ್ಲ ಅಂತ. ಚಿತ್ರರಂಗದ ಯಾರೇ ಬಂದರೂ ಕೂಡ ಅವಕಾಶ ಇಲ್ಲ ಭೇಟಿಗೆ. ಅಂಥದ್ರಲ್ಲಿ ಫ್ಯಾನ್ಸ್, ಅಂಥದ್ರಲ್ಲಿ ಅಂಧಾಭಿಮಾನಿಗಳು. ವಿಶೇಷ ಪೂಜೆ ಮಾಡಿಸಿದ್ದಾರೆ, ಪುನಸ್ಕಾರ ಆಗಿದೆ, ಎಲ್ಲವೂ ಓಕೆ. ಆದರೆ ಆ ಪ್ರಸಾದ ಕೊಡಬೇಕು ಡಿ ಬಾಸ್ಗೆ ಅಂತ ತಂದ್ರು, ಸಿಬ್ಬಂದಿ ಅವಕಾಶ ಮಾಡಿಕೊಟ್ಟಿಲ್ಲ. ಅಲ್ಲಿಂದ ವಾಪಸ್ ಕಳಿಸಿದ್ದಾರೆ, ಭೇಟಿಗೆ ನಿರಾಕರಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇದೀಗ ತಾನೇ ಬಳ್ಳಾರಿಯ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಿಸಿದ್ರು. ಜೊತೆಗೆ ಅಲ್ಲಿರ್ತಕ್ಕಂಥ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದೀಗ ನೇರವಾಗಿ ಅಂದರೆ ದೇವಸ್ಥಾನದಿಂದ ಅಲ್ಲಿ ಪೂಜೆ ಮಾಡಿಸಿದ ಪ್ರಸಾದ ಹಾಗೂ ಕುಂಕುಮವನ್ನು ತೆಗೆದುಕೊಂಡು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದಿದ್ದಾರೆ. ಈಗ ಇವರ ಒಂದು ಮನವಿ ಏನಂದರೆ ದರ್ಶನ್ ಅವರಿಗೆ ಈ ಕನಕದುರ್ಗಮ್ಮ ದೇವಸ್ಥಾನದ ಪವಿತ್ರ ಕುಂಕುಮ ಅವರ ಹಣೆಗೆ ಸಿಂಚನವಾಗಬೇಕು ಅನ್ನೋದು ಇವರ ಒಂದು ಮನವಿ. ಹೀಗಾಗಿ ನೇರವಾಗಿ ಜೈಲಿಗೆ ಬಂದಿದ್ದಾರೆ. ಇವರನ್ನು ಅಲ್ಲಿ ಒಳಗೆ ಬಿಡೋದಿಲ್ಲ, ಆದರೆ ಅಧಿಕಾರಿಗಳ ಮೂಲಕ ಇದನ್ನು ನಾವು ನಮ್ಮ ಬಾಸ್ಗೆ ಕಳಿಸ್ತೀವಿ ಅಂತ ಇಲ್ಲಿ ದರ್ಶನ್ ಅಭಿಮಾನಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೋಡ್ಬೋದು, ಒಂದು ಕ್ರಾಂತಿ ಸಿನಿಮಾದ ದರ್ಶನ್ ಅವರು ಇರ್ತಕ್ಕಂಥ ಒಂದು ಫೋಟೋವನ್ನು ಇಟ್ಕೊಂಡು ಬಂದಿದ್ದಾರೆ. ಜೊತೆಗೆ ಫೋಟೋಗೆ ಕುಂಕುಮವನ್ನು ಹಚ್ಚುವ ಮೂಲಕ ದರ್ಶನ್ಗೆ ಎಲ್ಲ ಸಂಕಷ್ಟದಿಂದ ಹೊರಬರಲಿ ಅನ್ನುವ ದೃಷ್ಟಿಯಿಂದ ಈಗಾಗಲೇ ಒಂದು ವಿಶೇಷ ಪೂಜೆಯನ್ನು ಮಾಡಿಸಿದ್ದಾರೆ. ಆ ಬಳಿಕ ನೇರವಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನ ಮುಂಭಾಗ ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ. ಇವರೆಲ್ಲರ ಒಂದೇ ಒಂದು ಬಯಕೆ ಏನಂದರೆ ದರ್ಶನ್ ಅವರಿಗೆ ಈ ಒಂದು ಪವಿತ್ರ ಕುಂಕುಮ ದರ್ಶನ್ ಹಣೆಗೆ ಸಿಂಚನವಾಗಬೇಕು ಅನ್ನುವ ನಿಟ್ಟಿನಲ್ಲಿ ತಂದಿರತಕ್ಕಂಥದ್ದು. ಯಾಕಂದರೆ ಬಳ್ಳಾರಿ ಕನಕದುರ್ಗಮ್ಮ ದೇವತೆ ಅಂದರೆ ಸಾಕಷ್ಟು ಪವರ್ಫುಲ್ ದೇವತೆ. ಸಂಕಷ್ಟಗಳು ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ರಾಜಕಾರಣಿಗಳಾಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಈ ಒಂದು ದೇವಿಯ ಮೊರೆ ಹೋಗ್ತಾರೆ. ಈಗ ಇದನ್ನು ಅಂದರೆ ಕುಂಕುಮವನ್ನು ತೆಗೆದುಕೊಂಡು ಬಳ್ಳಾರಿ ಸೆಂಟ್ರಲ್ ಜೈಲಿನ ಮುಂಭಾಗ ಬಂದಿರತಕ್ಕಂಥದ್ದು. ಈಗ ಅವ್ರನ್ನ ಮಾತನಾಡ್ತೀನಿ, ಏನು ಹೇಳ್ತಾರೆ ಅಂತ ಕೇಳೋಣ. ಇವರ ಮನವಿ ಏನು, ಇನ್ನೂ ಏನೆಲ್ಲ ಅಲ್ಲಿ ಚರ್ಚೆ ಮಾಡ್ತಾರೆ ಅಧಿಕಾರಿಗಳ ಜೊತೆ ಅಂತ ಕೇಳೋಣ. ಸರ್, ಏನು ಹೇಳ್ತೀರಾ? ಈಗ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಪ್ರಸಿದ್ಧ ನಗರ ದೇವತೆ ಆದಿಶಕ್ತಿ ಕನಕದುರ್ಗಮ್ಮ ಅವರ ಕುಂಕುಮಾರ್ಚನೆ ದರ್ಶನ್ ಸಾರ್ ಹೆಸರು ಮೇಲೆ ಮಾಡಿಸಿ ತಂದಿದ್ದೀವಿ. ಈಗ ಇದನ್ನು ದರ್ಶನ್ ಸಾರಿಗೆ ಒಂದು ಅಂಕಿತ ಆಗಬೇಕು ಅನ್ನೋ ಉದ್ದೇಶಕ್ಕಾಗಿ ಇಲ್ಲಿ ಇರೋಂಥ ಅಧಿಕಾರಿಗಳಿಗೆ ಇದನ್ನು ಸಮರ್ಪಣೆ ಮಾಡಿ ಅವ್ರಿಗೊಂದು ತಲುಪಿಸೋ ಒಂದು ವಿನಂತಿ ಮಾಡ್ಕೊತೀವಿ. ಹಾಗೆ ಇವತ್ತು ಬೆಳಿಗ್ಗೆ ಅನ್ನದಾನ ಕಾರ್ಯಕ್ರಮ ಒಂದು 151 ತೆಂಗಿನಕಾಯಿ ಹೊಡೆದಿದ್ದೀವಿ. 151 ತೆಂಗಿನಕಾಯಿನೂ ನಾನು ನೋಡಿದ ಪ್ರಕಾರ ಯಾವುದೂ ಇವತ್ತಿನವರೆಗೂ 151 ಕಾಯಿ ಒಂದನ್ನು ಕಾಯಿ ಕೆಡಬೇಕಾಗಿದೆ. ಹಾಗಾಗಿ ಯಾವುದೇ ರೀತಿಯಾದ ಒಂದು ಕಾಯಿನ ಕೆಡದೆ ಎಲ್ಲವೂ ಪರಿಶುದ್ಧ ಯಾವ ರೀತಿ ಅಂದ್ರೆ ನಮ್ಮ ಬಾಸ್ ರೀತಿಯಾಗಿ ಪರಿಶುದ್ಧವಾಗಿದೆ. ಅದರಲ್ಲಿ 11 ಕಾಯಿ ಹೂವಿನಕಾಯಿ ಬಂದು ಅಂದರೆ ಒಳ್ಳೆಯ ಮುನ್ಸೂಚನೆ ಅಂತ ಈಗಾಗಲೇ ಸಿಕ್ಕಿದೆ. ನಿಮಗೆ ಅನ್ಸುತ್ತಾ ನಿಮ್ಮನ್ನು ಒಳಗೆ ಬಿಡ್ತಾರೆ ದರ್ಶನ್ ಅವ್ರ ಹತ್ರ ಈ ಕುಂಕುಮ? ಖಂಡಿತ ಬಿಡಲ್ಲ ಅಂತ ಖಂಡಿತವಾಗ ನಂಬಿಕೆ ಇದೆ. ಇದು ಒಂದು ಕುಂಕುಮನ ಒಳಗೆ ತಲುಪಿಸುವಂಥ ವಿನಂತಿ. ಯಾಕಂದರೆ ನಾವು ಭಾರತೀಯರ ಮೇಲೆ ಒಂದು ನಂಬಿಕೆ, ದೈವರು ಅಂದ್ರೆ ನಂಬಿಕೆ. ಈಗ ಕುಂಕುಮನ ಒಳಗೆ ತಲುಪಿಸಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತೀವಿ ಅಷ್ಟೇ. ಇಲ್ಲಿ ಇಷ್ಟೆಲ್ಲ ನೀವು ಪ್ರಯತ್ನ ಮಾಡ್ತಿದ್ರೆ ಕೆಲವೊಬ್ಬರು ದೇವಸ್ಥಾನದ ಆಡಳಿತ ಮಂಡಳಿಯವರು ಒಂದು ಆರೋಪವನ್ನು ಮಾಡಿರ್ತಕ್ಕಂಥದ್ದು, ನೀವು ದೇವಿಗೆ ಒಂದು ಹೂವಿನರ ಹಾಕ್ತ ಸಂದರ್ಭದಲ್ಲಿ ದೇವರ ಮೇಲೆ ಕಾಲಿಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಮಾಡ್ತಿದ್ದಾರೆ. ಏನು ಹೇಳ್ತಾರೆ ಸರ್? ನೀವು ಬಳ್ಳಾರಿ ಇತಿಹಾಸ, ಕನಕದುರ್ಗಮ್ಮ ಇತಿಹಾಸ ನೋಡ್ಕೊಂಡ್ರಿ. ಪ್ರತಿ ಸಾರಿಯೂ ಊರ ಹಾಕೋ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಅವ್ರು ಭುಜದ ಮೇಲೆ ಹಾಕಿ ಹೂನಾರನ್ನೇ ಹಾಕೋದು. ಯಾಕಂದರೆ ಲ್ಯಾಡರ ಕಾರಣ ಬ್ಯಾಲೆನ್ಸ್ ಆಗದೆ ಮನುಷ್ಯರು ಮೃತು ಪಡುವಂಥ ಸಮಯ ಇದೆ. ಹಾಗಾಗಿ ಪ್ರತಿ ಬಾರಿಯೂ ಸಿಡಿ ಬಂಡಿ ರಥೋತ್ಸವ ಯಾವುದಾದಾಗ ನಾವು ಯಾರು ಖುದ್ದಾಗಿ ನಾವು ಹಾಕಿಲ್ಲ, ದೇವಸ್ಥಾನದ ಸಿಬ್ಬಂದಿ ಅವ್ರನ್ನೇ ಕರೆಸಿ ಖುದ್ದಾಗಿ ಅವ್ರಿಗೆ ಅವ್ರನ್ನೇ ಕರೆಸಿ ಹಾಕ್ಸಿರೋದು. ಇದರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ಬೇರೆ ಸಂದರ್ಭಗಳೇನೆಂದರೆ ಪೂರ್ತಿಯಾಗಿ ಮೂರ್ತಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಹತ್ತೋದು ಇಳಿಯೋದು ಮಾಡ್ತಾರೆ. ಆದರೆ ಅದಕ್ಕೆ ಒಂದು ಪೂಜೆಯನ್ನು ಮಾಡಿ ಮೂರ್ತಿ ಪ್ರತಿಷ್ಠಾಪನೆ ಆದಮೇಲೆ ಈ ರೀತಿ ಮಾಡೋದು ತಪ್ಪು ಅಂತ ಅರ್ಚಕರು ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ? ಖಂಡಿತವಾಗಿಲ್ಲ ಸರ್. ನೀವು ಬೇಕಾದರೆ ಯೂಟ್ಯೂಬಲ್ಲಿ ಬಳ್ಳಾರಿ ಸಿಡಿ ಬಂಡಿ ರಥೋತ್ಸವ ಅಂತ ಇರುತ್ತಲ್ಲ, ಆ ಟೈಮಲ್ಲಿ ಮಾಲಾರ್ಪಣೆ ಯಾವ ರೀತಿ ಮಾಡಿದ್ದಾರೆ ಅಂತ ನೀವು ಬೇಕಾದ್ರೆ ಸರ್ಚ್ ಮಾಡಬಹುದು. ಇದೇ ರೀತಿಯಾಗಿ ಹಾಕೋದು. ನೀವು ದಯವಿಟ್ಟು ಕಪ್ಪು ಚುಕ್ಕೆ ತರಬೇಡ್ರಿ. ಪೂಜೆ ಭಾಳ ನಾವು ಕಪ್ಪು ಚುಕ್ಕೆ ತರ್ತಿಲ್ಲ. ನಾವು ಅಂದರೆ ಮಾಧ್ಯಮ ಮಿತ್ರರು, ನಾನು ಮಾತ್ರ ಇಲ್ಲಿ ರೆಸ್ಪೆಕ್ಟಾಗಿ ಕೊಡ್ತೀವಿ ಮಾಧ್ಯಮ ಮಿತ್ರರು ಅಂತ. ಅದೇ ದರ್ಶನ್ ಫ್ಯಾನ್ಸ್ ಎಲ್ಲ ಮಾಧ್ಯಮವ್ರನ್ನ ಬೇರೆ ರೀತಿ ಏನ್ರಿ ಮೀಡಿಯಾ ಅಂತಲೇ ಮಾತಾಡ್ತಾರೆ. ನಾನು ರೆಸ್ಪೆಕ್ಟ್, ನೀವು ಬಳ್ಳಾರಿ ಲೋಕಲ್ ಅವರು ಎಲ್ಲರೂ ನಾನು ರೆಸ್ಪೆಕ್ಟ್ ಕೊಡೋದು, ನೀವು ನಮಗೆ ರೆಸ್ಪೆಕ್ಟ್ ಕೊಡೋದು, ನಾವು ರೆಸ್ಪೆಕ್ಟ್ ಕೊಡೋದು. ದಯವಿಟ್ಟು ಕಪ್ಪು ಚುಕ್ಕಿ ತಂದು ತಪ್ಪು ಸಂದೇಶ ಹರಡಿಸ್ಬೇಡಿ ಪ್ಲೀಸ್, ರಿಕ್ವೆಸ್ಟು. ಈಗ ಏನು ಹೇಳ್ತೀರಾ ದೇವಸ್ಥಾನದ ಆರೋಪಕ್ಕೆ? ಏನು ಹೇಳ್ತೀರಾ? ದೇವಸ್ಥಾನದ ಆರೋಪದ ಇದು ಯಾವುದೇ ಸುದ್ದಿ ಇಲ್ಲ, ನಾವು ಯಾರು ಖುದ್ದಾಗಿಲ್ಲ. ದೇವಸ್ಥಾನದಲ್ಲೇ ಬೇಕಾದರೆ ನೀವು ವಿಚಾರ ಮಾಡ್ಕೊಂಡು ಈ ರೀತಿ ಹೂನಾರ ಹಾಕೋಂಥ ಪದ್ಧತಿ ಇದೇನಾ, ಇದೇ ಮೊದಲನೇ ಬಾರಿಗೆ ಹತ್ತಿದ್ದಂತ ನೀವು ವಿಚಾರ ಮಾಡಿ ಇದನ್ನ ಏನಾದರೂ ಇದ್ದರೆ ಅದನ್ನು ಬಹಿರಂಗಪಡಿಸಿ. ತಪ್ಪಲ್ಲ ಅಂತ? ತಪ್ಪಲ್ಲ ರೀ.
ಇದಿಷ್ಟು ದರ್ಶನ್ ಅಭಿಮಾನಿಗಳ ಮಾತು. ಅಂದರೆ ನಾವೀಗ ವಿಶೇಷ ಪೂಜೆಯನ್ನು ಮಾಡಿಸಿ ಇದೀಗ ಸೆಂಟ್ರಲ್ ಜೈಲ್ನ ಮುಂಭಾಗ ಬಂದಿದ್ದೀವಿ. ನಮ್ಮ ಮನವಿಯನ್ನು ಅಧಿಕಾರಿಗಳು ಆಲಿಸ್ತಾರಾ ಇಲ್ವಾ ಅನ್ನೋದನ್ನ ನೋಡಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ಇದೀಗ ಈ ದೃಶ್ಯದಲ್ಲಿ ನೀವು ನೋಡ್ಬೋದು. ಪೊಲೀಸರ ಜೊತೆ ಅವರು ಮಾತನಾಡ್ತಿದ್ದಾರೆ, ಕುಂಕುಮವನ್ನು ತಲುಪಿಸೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ಪೊಲೀಸ್ನವರು ಯಾವ ರೀತಿ ಅಂದರೆ ಜೈಲಿನ ಸಿಬ್ಬಂದಿ ಇವರೆಲ್ಲ ಯಾವ ರೀತಿ ಸ್ಪಂದನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ನೋಡ್ಬೋದು. ಸಾಕಷ್ಟು ಪೊಲೀಸ್ನವರು ಇದ್ದಾರೆ. ಇವರ ಒಂದು ರೆಸ್ಪಾನ್ಸ್ ಹೇಗಿದೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಈಗ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ದೇವಸ್ಥಾನದ ಏನು ಮೂರ್ತಿ ಇದೆ ಅದರ ಮೇಲೆ ಏನು ಕಾಲಿಟ್ಟಂಥ ಪ್ರಕರಣ ಅದು ಯಾವುದೇ ರೀತಿ ತಪ್ಪಲ್ಲ, ಈ ಹಿಂದೆನೂ ಕೂಡ ಹಲವಾರು ಬಾರಿ ಆಗಿದೆ ಅಂತ ಇಲ್ಲಿ ಇವರು ಹೇಳ್ತಾ ಇರ್ತಕ್ಕಂಥದ್ದು. ಈ ದೃಶ್ಯ ನೋಡೋದು ಮನವಿಯನ್ನು ಮಾಡ್ತಿದ್ದಾರೆ. ಸಂಪೂರ್ಣವಾಗಿ ನಾವು ದರ್ಶನ್ ಅವರಿಗೆ ಈ ಒಂದು ಕುಂಕುಮವನ್ನು ಅರ್ಪಣೆ ಮಾಡಬೇಕು ಅಂತ ಮನವಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕಾದು ನೋಡೋಣ ಏನಾಗುತ್ತೆ ಅಂತ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇದು ಜೈಲು ಮುಂಭಾಗದಲ್ಲಿ ಕಂಡು ಬಂದಿರುವಂತಹ ದೃಶ್ಯ. ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಬಂದಂತ ಅಭಿಮಾನಿಗಳನ್ನ ಮಾತನಾಡಿಸ್ತಾ ಇದ್ರು. ಅವ್ರು ಹೇಳ್ತಾ ಇದ್ದಿದ್ದಿಷ್ಟೇ, ನಮ್ಮ ಅಣ್ಣನಿಗೆ ಒಳ್ಳೇದಾಗಬೇಕು ಅಂತ ನಾವು ವಿಶೇಷ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀವಿ. ನಮ್ಮ ಪ್ರಮುಖ ಬೇಡಿಕೆ ಅಥವಾ ಪ್ರಮುಖ ಆಗ್ರಹ ಈ ಕುಂಕುಮ ನಮ್ಮ ಅಣ್ಣನನ್ನ ತಲುಪಬೇಕು. ನಾವು ಹೋಗೋಕ್ಕೆ ನಮ್ಮನ್ನ ಭೇಟಿಗೆ ಅವಕಾಶ ಮಾಡಿಕೊಡದೇ ಇದ್ರು ಸಿಬ್ಬಂದಿ ಮೂಲಕ ತಲುಪಲಿ ಅನ್ನೋದಷ್ಟೇ ನಮ್ಮ ಆಗ್ರಹ ಅಂತ ಹೇಳ್ತಿದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.